ಸುಮನ, ಕುಡಿಯೋಕ್ ನೀರ್ ಕೊಡಮ್ಮ. ತಗೊಳ್ಳಿ ಸ್ವಾಮೀಜಿ. ಇದರಲ್ಲಿ ವಿಷಪ್ರಯೋಗ ಆಗಿದೆ ಅಂತ ನಯನಿಗೇನಾದ್ರೂ ಗೊತ್ತಾದ್ರೆ ತನ್ ತಂಗಿನೇ ಅನುಮಾನಿಸ್ತಾಳೆ ಬಿಟ್ರೆ ನನ್ ಮೇಲೆ ಅನುಮಾನ ಬರಲ್ಲ. ಮಹಾಮ್, ನೀವು ಕಿಚನ್ಗೆ ಹೋದಾಗ ಗುರುಗಳು ಹೇಳಿರೋ ಒಂದ್ ಬಂಗಾರದ ಮಾತನ್ನ ನೀವು ಕೇಳಿಸ್ಕೊಳ್ಳೇ ಇಲ್ಲ. ಏನದು? ಅದು ಗಾಯತ್ರಿ ಅಮ್ಮೋರ್ ಯೋಗಕ್ಷೇಮದ ಬಗ್ಗೆ ಮಾತಾಡೋದಕ್ಕೆ ಸ್ವಾಮೀಜಿ ಮನೆಗೆ ಬಂದಿರೋದು ಅತ್ತೆ. ಹಾಗ ಎಂತ ಒಳ್ಳೆ ಸುದ್ದಿ ಗುರುಗಳೇ. ನೀವು ಶಕ್ತಿ ಮೀರಿ ಪ್ರಯತ್ನಿಸಿದ್ರೆ ಗಾಯತ್ರಕ್ಕ ಮತ್ತೆ ಹುಟ್ಟಿ ಎಲ್ಲಿದ್ದಾರೆ ಅಂತ ಹೇಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ಸ್ವಾಮೀಜಿಗೆ ಬಲವಂತ ಮಾಡಬೇಡಿ. ನಮ್ಮ ಒಲಿತನ್ನೇ ಬಯಸೋರು ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿದ್ದಿದ್ರೆ ಇಲ್ಲಿ ತನಕ ಹೇಳ್ದೆ ಯಾಕಿರ್ತಿದ್ರು? ಅದು ನಿಜಾನೇ, ನಮ್ಮ ಅತಿ ಆಸೆ ಅಷ್ಟೇ. ಪಾಪ ಗುರುಗಳಿಗೆ ನಾವು ಕಷ್ಟ ಕೊಡಬಾರ್ದು. ಸ್ವಾಮೀಜಿ, ನೀವು ಮೊದಲು ನಿಧಾನಕ್ಕೆ ನೀರು ಕುಡೀರಿ. ಹೌದು, ನೈನಿ ತುಂಬಾನೇ ಒಳ್ಳೆಯವಳಲ್ವಾ, ಅದಕ್ಕೆ ಕಂಡು ಹಿಡ್ದಿದ್ದು. ಕುಡಿತೀರಾ ಗುರುಗಳೇ? ದಾಹ ಇಲ್ದೆ ಹೋದ್ರು ಅತಿಥಿ ಮರ್ಯಾದೆ ಮಾಡಿರೋದ್ರಿಂದ ಮನಪೂರ್ವಕವಾಗಿ ಸ್ವೀಕರಿಸಬೇಕು ಡಮ್ಮಕ್ಕ. ಓಂ ಶಾಂತಿ. ಯಾವಾಗ ಏನ್ ಅನ್ಬೇಕು ಅನ್ನೋದು ಗೊತ್ತಾಗಲ್ಲ ಇವ್ರಿಗೆ. ನಯನಿ ರಿಯಾಕ್ಟೇ ಮಾಡ್ತಿಲ್ವಲ್ಲ. ವಿಚಿತ್ರವಾಗಿದೆಯಲ್ಲ, ನಯನಿ ತಡಿತಾ ಇಲ್ವಲ್ಲ. ಗುರುಗಳ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಗಾಯತ್ರಕ್ಕನ ಬಗ್ಗೆ ಹೇಳ್ತಾರೆ ಅನ್ನೋ ಆಸೆ ನಮಗಿರೋ ಹಾಗೆ ಅವಳಿಗೂ ಏನಾದರೂ ಆಸೆ ಇರ್ಬೋದಾ? ಸ್ವಾಮೀಜಿ, ನನ್ನ ಮೊದಲನೇ ಮಗಳು ಕ್ಷೇಮವಾಗಿ ಆರೋಗ್ಯವಾಗಿ ಸಂತೋಷವಾಗಿದ್ದಾಳಲ್ವಾ? ನಿಮ್ಮ ದಿವ್ಯ ದೃಷ್ಟಿಯಿಂದ ಇದೊಂದು ವಿಚಾರನ ತಿಳಿಸಿದ್ರೆ ಸಾಕು. ಮಗು ತಾಯಿ ಮಡ್ಲಲ್ಲಿದ್ದಾಳೆ, ನೀನ್ ಅನ್ಕೊಂಡ್ ಹಾಗೆ ಇರ್ತಾಳೆ ಬಿಡು ನಯನಿ. ನಮ್ಮ ಅಕ್ಕ ಎತ್ಕೊಂಡಿರೋದು ಈ ಗಾಯತ್ರಿನ ಸ್ವಾಮೀಜಿ. ಅವಳು ಕೇಳಿದ್ದು ಅವಳ ಸ್ವಂತ ಮಗಳಿದ್ದಾಳಲ್ಲ ಆ ಗಾಯತ್ರಿ ಬಗ್ಗೆ. ಅದನ್ನೇ ಅಲ್ವಾ ಹೇಳಿದ್ದು ಗುರುಗಳು. ಅಂದ್ರೆ ಅದೇ ಮಾಮ್, ನಮ್ಮಮ್ಮ ಕೂಡ ವಿಶಾಲಾಕ್ಷಿ ಭಕ್ತಿ ಅಲ್ವಾ, ಆ ತಾಯಿ ಮಡ್ಲಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮನವ್ರ ಸನ್ನಿಧಿಯಲ್ಲಿ ದೊಡ್ಡಮ್ಮ ಇದ್ದಾರೆ ಅಂತ ಅರ್ಥ. ಹಾಗಾದ್ರೆ ದೊಡ್ಡತ್ತೆ ಕೂಡ ಯಾವ್ದೋ ಗುಡಿಲ ಆಶ್ರಯ ಪಡೆದಿರ್ತಾರೆ.
ನೀನು ವ್ಯಂಗ್ಯವಾಗಿ ಹೇಳ್ತಾ ಇದೀಯ ಅಂತ ಗೊತ್ತಾಗ್ತಿದೆ ನನಗೆ. ಎಲ್ಲದಕ್ಕೂ ನನಗೆ ಅಂತೀರಲ್ರಿ ಸ್ವಾಮೀಜಿ. 5 ನಿಮಿಷ ಕಾಲ ನನ್ನನ್ನ ಏಕಾಂತವಾಗಿ ಇರೋದಕ್ಕೆ ಬಿಡಿ. ಸ್ವಾಮಿ ಏನಾಯ್ತು? ಏನು ಆಗಿಲ್ಲ ವಿಶಾಲ. ಧ್ಯಾನ ಮಾಡ್ತಿರ್ಬೋದೇನೋ. ಬನ್ನಿ ಗುರುಗಳೇ, ನಿಮ್ಗೆಲ್ಲ ಏರ್ಪಾಡು ಮಾಡ್ತೀನಿ. ನಡೀರಿ ಗುರುಗಳೇ. ಬನ್ನಿ. ವಿಷಯನ ಪೂರ್ತಿ ಹೇಳ್ದೆ ಹೊರಟೋದ್ರು ಗುರುಗಳು. ಹೇಳೋಂಥ ವಿಷಯ ಇಲ್ಲದೆ ಇರ್ಬೋದು. ಅದೇನೋ. ಡಮ್ಮೋ ಡಮ್ಮ. ಆ. ಗುರುಗಳೇ, ಏನಾದರೂ ಬೇಕಿತ್ತಾ? ಏನು ಬೇಡ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ ಏನಾಯ್ತು ಅಂತ ಅನ್ಕೊಂಡ್ವಿ. ಇಲ್ಲಿವರೆಗೂ ಇನ್ನೂ ಏನೂ ಆಗಿಲ್ಲ ಮಾಮ್, ಇನ್ ಮುಂದೆ ಆಗ್ಬೋದೇನೋ. ಏಯ್, ಏನೋ ನೋಡ್ತಿದ್ಯಾ? ಹಿಡ್ಕೋ. ಆಲ್ರೆಡಿ ಕುತ್ಕೆ ಹಿಡ್ಕೊಂಡಿದಾರಲ್ಲ ಮಾಮ್. ಏಯ್, ನಿನ್ನ ಹಿಡ್ಕೋ ಅಂತ ಹೇಳಿದ್ದು ಅವ್ರು ಬೀಳ್ಬಾರ್ದು ಅಂತ ಕಣೋ. ಗುರುಗಳೇ, ನಿಧಾನ ನಿಧಾನ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಹಾನುಭಾವರಾದ್ರೂ ಸರಿ, ಮಹಾಮಹಿಮರಾದ್ರೂ ಸರಿ, ವಿಷ ಸೇವಿಸಿದ್ರೆ ಸಾಯೋದು ಕನ್ಫರ್ಮ್ ಗುರುಗಳೇ. ಗುರುಗಳು ಹೀಗೆ ಒದ್ದಾಡ್ತಿರೋದು ನೋಡ್ತಿದ್ರೆ ಭಯ ಆಗ್ತಿದೆ ಮಾಮ್. ಭಯ ಪಡ್ಬೇಡ್ವೋ. ಗಾಯತ್ರಿಯಕ್ಕನ ಪುನರ್ಜನ್ಮಕ್ಕೆ ಸಂಬಂಧಪಟ್ಟ ರಹಸ್ಯದ ಬಗ್ಗೆ ನಿಮಗ್ ಗೊತ್ತಿದೆ ಅಂತ ನನಗ್ ಗೊತ್ತಾಗಿದೆ. ಕೇಳಿದ್ರೆ ಹೇಳಲ್ಲ, ಬೇಡ್ಕೊಂಡ್ರೆ ಸುಮ್ಮನೆ ನಗ್ತೀರಾ. ಹೆದರ್ಸೋದು ಒಳ್ಳೇದಲ್ಲ. ಪ್ರಾಣ ತೆಗೆದ್ರೆ ಬದುಕಿರಲ್ಲ. ಆದ್ರೆ ಪ್ರಾಣ ಹೋಗೋಕ್ಕೂ ಮುಂಚೆ ನಿಜ ಹೇಳ್ದೆ ಕಣ್ಣು ಮುಚ್ಚಲ್ಲ. ನಿಮ್ಮಂತ ದೂರದೃಷ್ಟಿ ಇರೋರು. ಅದಕ್ಕೆ ಇಂಥ ಪರಿಸ್ಥಿತಿಲೇ ಸಿಕ್ಕಾಕ್ಸಿದ್ದು. ಗುರುಗಳೇ, ನಮ್ಮನ್ನ ಕ್ಷಮಿಸಿ ಗಾಯತ್ರಿಕ್ಕ ಎಲ್ಲಿದ್ದಾಳೆ ಅಂತ ಹೇಳಿ. ಸುಮನನ್ ಕೈಯಲ್ಲಿ ನೀನು ಕಳಿಸಿದ ಕುಡಿಯೋ ನೀರು ತುಂಬಾ ಸಿಹಿಯಾಗಿದೆ ತಿಲೋತ್ತಮ. ವಿಷ ಆದ್ರೆ ಕಹಿಯಾಗಿರ್ಬೇಕಲ್ವಾ? ಅಂದ್ರೆ ನೀವು ಕುಡಿಲಿಲ್ವಾ? ಕುಡಿಯೋದಿಕ್ಕೆ ಬಿಡ್ಲಿಲ್ಲ. ಯಾರು? ಶಿವ. ಹಾ? ಮಾತನ್ನ ಕಲ್ತು ಮಮಕಾರ ತೋರ್ಸೋವಂತ ಗಿಳಿ ನನ್ನನ್ನ ಕಾಪಾಡ್ತು ತಿಲೋತ್ತಮ. ಕೆಮ್ಮ ರಾಕ್ಷಸಿ, ದೇವ್ ಸಮಾನಾದ ಗುರುಗಳ ಪ್ರಾಣ ತೆಗೆದು ಕೆಟ್ಟ ಕೆಲಸ ಮಾಡ್ಬೇಕು ಅಂತಿದ್ದಾಳೆ. ಚಮಕ್ ಕೊಟ್ಟು ಮರ್ಯಾದೆ ತೆಗಿಬೇಕು.
ಬದುಕ್ಬಿಟ್ರ ಹಾಗಾದ್ರೆ? ಏಯ್ ನೀನ್ ಮಾತಾಡ್ಬೇಡ. ಗುರುಗಳೇ, ನಾವು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀನಿ ನಾನು. ದೊಡ್ಡ ಮನ್ಸು ಮಾಡಿ ಈ ವಿಷಯನ ಇಲ್ಲೇ ಮರ್ತ್ಬಿಡಿ. ಏಯ್ ಕಾಲಕ್ಕೆ ಬಿದ್ದು ಬೇಡ್ಕೊಳೋ. ಗುರುಗಳೇ ಕ್ಷಮಿಸ್ಬಿಡಿ. ದುರ್ಮಾರ್ಗಿಗಳ, ಸಿಕ್ಕಿದ್ರೆ ಜುಟ್ಟು, ಇಲ್ದೆ ಹೋದ್ರೆ ಕಾಲ್ ಹಿಡ್ಕೋತೀರಾ? ಬಳೆ ಯಾಕೆ ತೆಗ್ದೆ? ನನಗೆ ಯಾಕೋ ಈ ಜಾಗದಲ್ಲಿ ತುಂಬಾ ನೋವಾಗ್ತಿದೆ ರೀ. ಬಲಗೈ ನೋಯ್ತಾ ಇದ್ರೆ ಎಡಗೈಲಿರೋ ಬಳೆ ಯಾಕೆ ತೆಗ್ದೆ? ಮಸಾಜ್ ಮಾಡ್ಕೋಬೇಕಾದ್ರೆ ಸೌಂಡಿಂದ ಇರಿಟೇಟ್ ಆಗ್ತಿತ್ತು. ಅರ್ಥ ಇಲ್ದವ್ರೆ ನಿನ್ನಂತವ್ರೆ. ಅಂಗಾಲಿಗೆ ಮುಳ್ಳು ಚುಚ್ಚಿದ್ದಕ್ಕೆ ತಲೆ ಗುಂಡೋಡ್ಸೋದ್ರಂತೆ. ನಿಮ್ಮಂತವ್ರನ್ನ ಕಟ್ಕೊಂಡಿರ್ಬೇಕು, ಅದಕ್ಕೆ ಅವ್ರು ಹಾಗೆ ಮಾಡಿರ್ತಾರೆ. ನಿಂಗೆ ತಲೆ ಕೆಟ್ಟಿದೆ ಅಂತ ಗೊತ್ತು ನನಗೆ. ನಾನು ಹೀಗಾಗಕ್ ನೀವೇ ಕಾರಣ ಅಂತ ನಿಮ್ಗಿನ್ನೂ ಅರ್ಥ ಆಗದೆ ಇರೋದು ನನ್ನ ದುರಾದೃಷ್ಟ. ಅದು ಸರಿ ಬಿಡು. ಯಾರ ವಿಷಯ ಕೈ ಹಾಕಿದೆ ಅಷ್ಟು ನೋವಾಗೋದಕ್ಕೆ? ನಾನು ಯಾರನ್ನು ಮುಟ್ಟಕ್ ಹೋಗಿಲ್ಲ. ನಾನು ಕೂಡ. ನಿಮಗ್ ಗೊತ್ತಿದ್ರು ಯಾಕೆ ಹೇಳ್ತೀರಾ? ನಿನಗೆ ಮನುಷ್ಯರು ಅಂದ್ರೆ ಲೆಕ್ಕನೇ ಇಲ್ವಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. ನಿಮ್ ಮಾತ್ ಕೇಳಿದ್ರೆ ನಂಗೆ ಎದೆ ನೋವು ಬರತ್ತಷ್ಟೇ. ಒಳ್ಳೆ ಯೋಚನೆ ಇಲ್ಲದೆ ಇರೋರಿಗೆ ರೋಗಗಳು ಹುಡ್ಕೊಂಬರ್ತವೆ. ಎಲ್ಲದಕ್ಕೂ ವಾದ ಮಾಡಿದ್ಬಿಟ್ಟು ಮೊದಲು ಕೈಗೆ ಬಳೆ ಹಾಕೋ. ಮನೆಗೆ ಗುರುಗಳು ಬಂದಾಗ್ಲಾದ್ರೂ ಸ್ವಲ್ಪ ನೆಟ್ಟಿಗಿರೋ. ಹೇಗೆ ಇದ್ರು ಅವ್ರು ನನ್ನನ್ನ ಗುರ್ತು ಹಿಡಿತಾರೆ. ನೀವೇ ನೋಡ್ದೇ ಇರೋ ತರ ಹೋಗ್ತೀರಾ. ನಿನ್ನ ಹತ್ರ ಏನಿದೆ ಅಂತ ನೋಡ್ಬೇಕೆ? ನನ್ ಕೈಲಿ ನಾನೇನು ಹಿಡ್ದಿಲ್ಲ, ನೀವೇ ನನ್ ಕೈ ಹಿಡಿದ್ರಿ. ಜೀವನ ಪೂರ್ತಿ ಬಿಡಲ್ಲ ಅಂತ ಪ್ರಮಾಣ ಮಾಡಿದವರು ಕಣ್ಣಲ್ ಕಣ್ಣಿಟ್ಟು ನೋಡ್ದೇ ಇದ್ರು 2 ನಿಮಿಷನಾದ್ರೂ ಕಣ್ಬಿಟ್ಟು ನೋಡ್ಬೇಕು. ಅಸೂಯೆಯನ್ನು ತುಂಬಿಕೊಂಡಿರೋ ಕಣ್ಣದು. ದಯಾ ದಕ್ಷಿಣೆ ಇಲ್ದೇ ಇರೋ ನಿನಗೆ ನಿನ್ನ ಕೊನೆ ಕಾಲದಲ್ಲಿ ಕೂಡ ಸಹಾಯ ಮಾಡೋ ಮನ್ಸು ಬರಲ್ಲ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಿಮ್ಮನ್ನ ನಂಬೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅನ್ಸುತ್ತೆ. ಇನ್ನೂ ಇಲ್ಲೇ ಇದ್ದು ಮಾತು ಬೆಳೆಸೋದಕ್ಕಿಂತ ಮನೆಗೆ ಬಂದಿರೋ ಹಿರಿಯರಿಗೆ ಅತಿಥಿ ಸತ್ಕಾರ ಮಾಡು. ಅವ್ರಿಗೆ ಕುಡಿಯೋಕ್ ನೀರ್ ಕೊಟ್ಟಿದ್ದಕ್ಕೆ ನನ್ ಕೈ ಹೀಗಾಗಿದ್ದು ಅಂತ ನಿಮಗ್ ನಾನು ಹೇಗೆ ಹೇಳಿ? ಏನೋ ಅವ್ರಿಗೆ ಸೇವೆ ಮಾಡಿದ್ದಕ್ಕೆ ನಿನಗೆ ಕೈ ನೋವು ಬಂತ? ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಮುಖದ ಮೇಲೆ ನೀರೇರಿಸ್ತಾರೆ. ನಿನ್ ಕೆನ್ನೆ ಕಿತ್ತೋಗಾಗಿ ಯಾಕೆ ಬರೆಸ್ಲಿಲ್ಲ ಅಂತ. ನೀವ್ ಹೇಳಿದ್ರೆ ಕೇಳಲ್ಲ. ನಾನ್ ಹೇಳ್ಬೇಕು ಅಂದ್ರೆ ನನ್ ಬಗ್ಗೆ ಎಲ್ರಿಗೂ ಕೋಪ ಬರೋ ಹಾಗೆ ಮಾಡ್ಬಿಡ್ತೀರಾ. ಅದಕ್ಕೆ ಕೆಲವು ವಿಷಯಗಳು ನಾನು ಯಾರ ಹತ್ರನೂ ಹೇಳಲ್ಲ. ಗುರುಗಳದು ಆಶೀರ್ವಾದ ಮಾಡೋಂಥ ಕೈ. ಆ ಕೈಯಲ್ಲಿ ಎಷ್ಟೋ ಯಜ್ಞ ಯಾಗದಿಗಳನ್ನ ಮಾಡಿದಾರ ಅವರು. ಅಂಥವ್ರಿಗೋಗಿ ಕುಡಿಯೋ ನೀರನ್ನ ಕೊಡಬೇಕು ಅಂದ್ರೆ ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ ಅಂತ ಗೊತ್ತಾ ನಿಂಗೆ? ನನ್ ಪುಣ್ಯ. ಅವ್ರಿಗೆ ತಲೆ ಸ್ನಾನ ಮಾಡಿಸಿ ಸಾಂಬ್ರಾಣಿ ಹಾಕು ಅಂತ ಹೇಳಿಲ್ಲ. ಮಾಡಿಸಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತೋ ಏನೋ. ಚಿಚಿ. ಏನ್ ಚಿಚಿ? ನಿಮ್ಮಪ್ಪನ್ ನೋಡಿದ್ ನೆನ್ಪಿದ್ಯಾ ನಿಂಗೆ? ಇಲ್ಲ, ಚಿಕ್ಕವಳಿದ್ದಾಗ್ಲೇ ಸತ್ ಹೋದ್ರು. ಗುರುಗಳನ್ನ ತಂದೆ ತರ ಭಾವಿಸು. ನಾನ್ ತಂದೆ ಅಲ್ದೇ ಇದ್ರು ಉಲುಚು ಪುಟ್ಟಿನ ನಮ್ ಸ್ವಂತ ಮಗು ಅಂತ ಪ್ರಚಾರ ಮಾಡಿದ್ರು ಸರಿ, ನಾನು ಫೀಲ್ ಆಗಲ್ಲ. ಸ್ವಾಮಿಗಳ ಆಶೀರ್ವಾದ ಇದ್ರೆ ನಿನ್ಗೆಲ್ಲ ಒಳ್ಳೇದಾಗತ್ತೆ. ಸಾಧುಗಳ ಹತ್ರ ವಿಭೂತಿ ಬಿಟ್ರೆ ಏನಿರತ್ತೆ? ಅದೇ ಅವ್ರ ಹತ್ರ ಆಸ್ತಿ ಇದ್ದಿದ್ರೆ ಅವ್ರ ಕಾಲ್ನು ತೊಳೆದು ಆ ನೀರ್ನ ಕುಡಿದ್ಬಿಡ್ತಿದ್ಯಾನೋ ನೀನು. ತಗೊಳ್ಳಿ, ನೀರು ಕುಡೀರಿ ಅತ್ತೆ. ನಾನು ಕೇಳಲಿಲ್ವಲ್ಲ. ಸಹಿಸಕ್ಕಾಗ್ದಿರೋ ವಿಷಯ ಕೇಳಿದ್ದಕ್ಕೆ ನಿಮ್ಮ ಗಂಟ್ಲು ಒಣಗೋಗಿರ್ಬೋದು. ತಗೊಳ್ಳಿ. ಏನಾ ವಿಷಯ? ಮಾಮ್, ಗುರುಗಳಿಗೆ ಸುಮ್ಮನೆ ಕೊಟ್ಟಿದ್ಲಲ್ಲ, ಅದೇ ಗ್ಲಾಸ್ ಅನ್ಸುತ್ತೆ ಮಾಮ್ ಇದು. ನಿನ್ ಬಾಯ್ ಮುಚ್ಚೋ. ಮೂರ್ಖರು ಏನು ಯೋಚನೆ ಮಾಡದೆ ಮಾತಾಡ್ತಾರೆ. ನಾನೇನ್ ಮೂರ್ಖ ಅಲ್ಲ. ಗೊತ್ತಾಗ್ತಿದೆ ಬಾವ. ನನ್ನ ತಂಗಿನ ಮುಂದೆ ಇಟ್ಕೊಂಡು ಸ್ವಾಮೀಜಿ ಮೇಲೆ ವಿಷ ಪ್ರಯೋಗ ಮಾಡಬೇಕು ಅನ್ಕೊಂಡಿದ್ರು ನಿಮ್ಮಮ್ಮ. ಕ್ಯಾಚ್ ಮಾಡ್ಬಿಟ್ಟೆ. ಯಾವಾಗ್ಲೋ ಏನೂ ಗೊತ್ತಿಲ್ಲ ಅನ್ನೋ ಥರ
ಯಾಕೆ ಮತ್ತೆ ಸೈಲೆಂಟ್ ಆಗಿದ್ದೆ? ನಿಮ್ ನಾಟಕನ ಎಲ್ಲಿವರೆಗೂ ಮುಂದುವರಿಸ್ತೀರಾ ಅಂತ ನೋಡ್ಬೇಕು ಅಂತ ಸುಮ್ನಿದ್ದೆ. ಗುರುಗಳಿಗೆ ಮೊದಲೇ ಹೇಳಿದ್ಯಾ ನೀನು? ಇಲ್ಲವಲ್ಲ ಪಾವ, ನಾನು ಹೇಳಿದ್ದು ಶಿವನ್ಗೆ. ಏನಾಯ್ತು? ಶಿವ, ಸ್ವಾಮೀಜಿ ಮನೆಗೆ ಬರ್ತಿದ್ದಾರೆ. ಅವ್ರ ಮೇಲೆ ವಿಷ ಪ್ರಯೋಗ ಹಾಕೋದ್ರಲ್ಲಿದೆ. ಈ ತರ ಕೆಲಸ ಮಾಡೋದು ನಿನ್ ಶತ್ರು ತಿಲೋತ್ತಮ್ಮ ಅಮ್ಮವ್ರೆ ಅಲ್ವಾ? ಅವರೇ ಆಗಿರ್ತಾರೆ. ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಪ್ಲಾನ್ ಬದಲಾಯಿಸ್ಬಿಡ್ತಾರೆ. ಮತ್ತೆ ಹೇಗೆ ಕಾಪಾಡೋದು? ಸ್ವಾಮೀಜಿ ಬರೋಕ್ ಮೊದಲೇ ಕಂಡಿಡಿಯೋಣ ಬಿಡು. ತಿಲೋತ್ತಮ ಅತ್ತೆ ಆಗ್ಲಿ ವಲ್ಲಭಾವ ಆಗ್ಲಿ ಅವ್ರು ಏನ್ ಮಾಡ್ತಿರ್ತಾರೆ ಅಂತ ನಾನ್ ನಿನ್ಗೆ ಆಗಾಗ ಅಪ್ಡೇಟ್ ಮಾಡ್ತಿರ್ತೀನಿ. ನೀನ್ ಆ ಕೆಲಸ ಮಾಡಿದ್ರೆ ಸಾಕು, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಹುಷಾರು ಶಿವ, ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಅವ್ರ ಪ್ರಾಣನೇ ಹೋಗುತ್ತೆ. ನಾನ್ ಅಲರ್ಟ್ ಆಗಿರ್ತೀನಿ. ಇವತ್ ನೀನು ಅವ್ರಿಗೆ ಧಮ್ಕಿ ಹಾಕ್ಬೇಕು. ಮಾಮ್, ಗಿಳಿ ಕೆಲ್ಸ ಅಂತ ಗುರುಗಳು ಹೇಳಿದ್ರಲ್ಲ ಮಾಮ್. ಮಹಾತ್ಮರನ್ನ ಕಾಪಾಡಿ ಏನ್ ಸಾಧಿಸ್ಬಿಟ್ಟೆ ನೈನಿ? ಇಂಥ ಮಾತಾಡೋದಕ್ಕೆ ಮನ್ಸಿಗೆ ಬರುತ್ತತ್ತೆ ನಿಮ್ಗೆ? ಎಷ್ಟೋ ವರ್ಷದಿಂದ ಈ ಮನೆಗೆ ಒಳ್ಳೇದ್ ಬಯಸ್ತಿರೋ ಸ್ವಾಮೀಜಿ ಪ್ರಾಣಕ್ಕೆ ಕೂಡ ಅಪಾಯ ಮಾಡಕ್ ಹೊರಟಿದ್ರಿ ಅಂದ್ರೆ ನೀವೆಷ್ಟು ಕೆಟ್ಟವರು ಅಂತ ಅರ್ಥ ಆಗ್ತಿದೆ. ಅವ್ರು ಒಳ್ಳೆಯವರಾಗಿರೋದ್ರಿಂದ ನಿಮ್ಮನ್ನ ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಶಾಪ ಕೊಡ್ತಿದ್ರು. ಅಲ್ಲ, ನಾವು ಗುರುಗಳನ್ನ ಸ್ವರ್ಗ ಕಳಿಸ್ಬೇಕು ಅಂತ ಯಾಕೆ ಅನ್ಕೊಂಡ್ವಿ ಅಂತ ಗೊತ್ತಾ ನಿನ್ಗೆ? ಏಯ್, ನೀನ್ ಮಾತಾಡ್ಬಿಡ್ವ? ಯಾಕೆ? ಅದು ಏನಾಗಿರ್ಬೋದು ಅಂತ ನೀನ್ ಟೆನ್ಷನ್ ಮಾಡ್ಕೋಬೇಕು ನೈನಿ. ಕಾರಣ ಗೊತ್ತಾದ್ರೆ ನಿನ್ಗೆ ಶಾಕ್ ಆಗುತ್ತೆ ಗೊತ್ತಾ? ಶ್ರೇಯೋಭಿಲಾಷಿ ಆಗಿರೋ ಅವರೇ ಈ ಥರ ಮಾಡಿದ್ರ ಅಂತ ತುಂಬಾನೇ ಬೇಜಾರ್ ಮಾಡ್ಕೋತೀಯ. ನಡಿಯೋ. ಯಾಕೆ ಹೀಗೆ ಅಂದ್ಬಿಟ್ಟು ಹೋದ್ರು ಇವರು? ಸ್ವಾಮೀಜಿ ಅವರು ನನ್ನ ಹತ್ರ ಆಗಲಿ ಯಜಮಾನ್ರ ಹತ್ರ ಆಗಲಿ ಇಲ್ಲಿವರೆಗೂ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಲ್ವಾ? ಏನಾಗಿರ್ಬೋದು? ನಾನು ಯೋಚನೆ ಮಾಡಲಿ ಅಂತ ಹೀಗೆಲ್ಲ ಅಂದಿರ್ಬೋದಾ? ಇದೇನಪ್ಪ? ಏನಪ್ಪ ಇದು? ಹಾಲಲ್ಲಿ ಒಬ್ರು ಕೂಡ ಇಲ್ಲ. ಇಲ್ಲೇನೋ ಬಟ್ಟೆ ಸುತ್ತಿಟ್ಬಿಟ್ಟಿದ್ದಾರೆ. ಏನ್ ಚಿಕ್ಕಪ್ಪ, ಇಲ್ಲೇನ್ ಹಿಡಿಯೋ ಅಂತ ಬೆಕ್ಕಿನ ತರ ಆ ತರ ಪೋಸ್ ಕೊಟ್ಟಿದ್ದೀರಾ? ಅಲ್ಲಿ ನೋಡಮ್ಮ. ಹ? ಏನಿದೆ ಅದರಲ್ಲಿ? ಬಟ್ಟೆಲೇನೋ ಇಟ್ಟು ಗಂಟು ಕಟ್ಟಿದ್ದಾರೆ. ಯಾರಿದ್ದಾರೆ ಇಲ್ಲಿ? ಚಿಕ್ಕಪ್ಪ, ಅದ್ರಲ್ಲಿ ಏನಿದೆ ನೋಡಿ. ಹ? ನನ್ನೇ ಕೇಳ್ತಿಯಲ್ಲಮ್ಮ ನೀನು? ಅದು ಬಾಂಬ ಏನೋ ಯಾರಿಗೆ ಗೊತ್ತು? ಮುಟ್ಟಕ್ಕೆ ಹೋದಾಗ ಡಮ್ಮಂದ್ಬಿಟ್ರೆ ಬಾಂಬ್ ಅಂತಿದ್ದಾರೆ. ವಾಪಸ್ ಹೋಗೊಂಡ್ ಬನ್ನಿ ಮಾಮ್. ಏಯ್, ನಮ್ಮನ್ ಯಾರು ಟಾರ್ಗೆಟ್ ಮಾಡ್ತಾರೆ? ಮಾಮ್, ಅಕ್ಕ, ನೀವೇ ಇನ್ನೊಬ್ರನ್ನ ಟಾರ್ಗೆಟ್ ಮಾಡ್ತೀರಾ ಅಷ್ಟೇ.